ಎಲ್ಲರಿಗೂ ಸ್ವಾಗತ. ನಾನಿವತ್ತು ಕರ್ಚಿಕಾಯಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೆಲ್ಲ ಬೇಕಾದ ಪದಾರ್ಥಗಳನ್ನ ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನೋಡಿ, ಅರ್ಧ ಕೆಜಿಯಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ಳಿ, ಒತ್ತಿಸ್ಲಿಕ್ಕೆ ಹೋಗಬೇಡಿ. ಕಡಲೆ ಬೀಜ ಮಾತ್ರ ನೀಟಾಗಿ ಹುರಿಬೇಕು. ಒಳಗೆ ಹಸಿ ಹಸಿ ಉರಿದಾಗೆ ನೀಟಾಗಿ ಹುರ್ಕೊಳ್ಳಿ. ನೋಡಿ, ಪರಿಮಳ ಬರ್ತಾ ಇದೆ, ಸಿಪ್ಪೆ ಎಲ್ಲ ಬಿಡ್ತಾ ಇದೆ. ಆದರೂ ಇನ್ನೊಂದು ಸ್ವಲ್ಪ ಹುರಿಬೇಕು. ಇದು ಸಿಪ್ಪೆ ಬಿಟ್ಟದೆಲ್ಲ ನಿಮಗೆ ಬಿಳಿ ಬಿಳಿ ಕಾಣ್ತಾ ಇದೆಯಲ್ಲ, ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಇಷ್ಟು ಹುರ್ಕೊಂಡ್ರೆ ಸಾಕು. ಕಡಲೆ ಬೀಜನೂ ಸ್ವಲ್ಪ ರೆಡಿಶ್ ಆಗ್ತಾ ಬಂತು. ಈಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ನೋಡಿ, ತಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಆರಿದ ನಂತರ ಸಿಪ್ಪೆ ತೆಕ್ಕೊಳ್ಳುವಾದ್ರದ್ದು. ಈಗ ಇದಕ್ಕೆ ನೋಡಿ, ನಾನು ಒಂದು ಅರ್ಧ ಲೋಟದಷ್ಟು, ಇದು ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಕಪ್ಪು ಎಳ್ಳನ್ನ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಹುರ್ಕೊಳ್ಳುವ. ಬಿಳಿ ಎಳ್ಳು ಬೇಕಿದ್ರೆ ನೀವು ತಗೋಬೋದು. ಇಷ್ಟು ಚಟಪಟ ಅಂದರೆ ಸಾಕು. ಇದನ್ನು ತಕ್ಕೊಳ್ಳೋಣ. ಬೇರೆ ಬೌಲಲ್ಲಿ ತಕ್ಕೊಳ್ಳಿ. ಕಡಲೆ ಬೀಜದೊಟ್ಟಿಗೆ ಮಿಕ್ಸ್ ಮಾಡಬೇಡಿ, ಯಾಕಂದರೆ ಅದ್ರದ್ದು ಸಿಪ್ಪೆ ತಕ್ಕೊಳ್ಳಿಕ್ಕೆ ಉಂಟು, ಅದಕ್ಕೆ. ಈಗ ನೋಡಿ, ತೆಂಗಿನಕಾಯಿ ತುರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನಾನು 3 ಗಡ್ಡೆ ತೊಗೊಂಡಿದ್ದೀನಿ ತೆಂಗಿನಕಾಯಿನ. 1.5 ಕಾಯಿ ಲೆಕ್ಕದಲ್ಲಾದರೆ 1.5, ಭಾಗದ ಲೆಕ್ಕದಲ್ಲಾದರೆ 3 ಭಾಗ ತಗೊಂಡಿದ್ದೀನಿ. ಭಾಗ ತಗೊಂಡು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ. ಸ್ವಲ್ಪ ಕಪ್ಪು ಮಾಡೋದು ಬೇಡ. ಸ್ವಲ್ಪ ಕೈ ಆಡೋದು ಬಿಟ್ಬಿಟ್ರೆ ಕಪ್ಪಾಗ್ಬಿಡುತ್ತೆ. ಇದನ್ನು ಹುರಿಯುವಾಗ ಸ್ವಲ್ಪ ಸಣ್ಣ ಒಲೆ ಇಟ್ಕೊಂಡು ಹುರ್ಕೊಳ್ಳಿ. ಬಿಸಿ ಆಗಬೇಕಷ್ಟೇ. ಸಾಕು, ಬಿಸಿ ಆಗಿದೆ. ಇದನ್ನು ತೆಕ್ಕೊಳ್ಳೋಣ. ಇದೇ ಬಿಸಿ ಬಾಣಲೆಗೆ ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಇದು ಅರ್ಧ ಕೆಜಿ ಹುರ್ಗಡ್ಲೆ ಇದೆ. ಇದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ. ಆರಿಂದ ಪೌಡ್ರು ಮಾಡ್ಕೊಳ್ಳಿಕ್ಕಿದೆ. ಸ್ವಲ್ಪ ಬಿಸಿ ಮಾಡಿ ಅದರಲ್ಲೇ ಬಿಟ್ಬಿಡೋಣ. ಬಾಣಲೆ ಬಿಸಿ ಹಾಕ್ಕೊಳ್ಳುತ್ತೆ ಇನ್ನೊಂದು ಸ್ವಲ್ಪ. ಇಷ್ಟು ಸಾಕು. ನೋಡಿ, ಕಡಲೆ ಬೀಜ ಸ್ವಲ್ಪ ಆರಿದೆ, ಇನ್ನೂ ಸ್ವಲ್ಪ ಬಿಸಿ ಇದೆ. ನೋಡಿ, ಈ ಥರ ಎಲ್ಲ ಸಿಪ್ಪೆ ತೆಕ್ಕೋಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ತೆಕ್ಕೊಂಡ್ರೆ ಬೇಗ ಬಿಟ್ಕೊಳ್ಳುತ್ತೆ. ಕೈಯಲ್ಲಿ ಹಿಡಿಯೋಷ್ಟು ಬಿಸಿ ಇರಬೇಕು. ಕೈ ಸುಟ್ಕೋಬೇಡಿ. ಈ ರೀತಿ ಸಿಪ್ಪೆ ತೆಕ್ಕೊಂಡು, ಮರ ಇದ್ದರೆ ಅಕ್ಕಿ ಹಸ್ ಮಾಡೋದು, ಅದರಲ್ಲಿ ಇದನ್ನು ಹೀಗೆ ಇದನ್ನು ಚಪ್ಪರಿಸ್ಕೊಂಡು ಬನ್ನಿ, ಸಿಪ್ಪೆ ಎಲ್ಲ ಹೋಗುತ್ತೆ. ನೋಡಿ, ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಕ್ಕೊಂಡು
ಸಿಪ್ಪೆನೆಲ್ಲ ಕೇರಿ ತೆಗೆದು ತೊಗೊಂಬಂದಿದ್ದೀನಿ. ಇದಕ್ಕೆ ಹುರ್ಗಡ್ಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇನ್ನೂ ಸ್ವಲ್ಪ ಇದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಹಿಡಿಯಷ್ಟು ಗೋಡಂಬಿ, ಬಾದಾಮನ್ನ, ಒಂದು 4-5 ಏಲಕ್ಕಿ ಹುರ್ಕೊಂಡು ತೆಕ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಏಲಕ್ಕಿನ ಹಾಕ್ಕೊಳ್ಳಿ. ಗೋಡಂಬಿ, ಬಾದಾಮು ನಿಮ್ಮ ಇಷ್ಟ, ಬೇಕಾದರೆ ಹಾಕ್ಕೋಬೋದು. ರುಚಿಯನ್ನು ಸ್ವಲ್ಪ ಹೆಚ್ಚಿಸುತ್ತೆ. ಅದಕ್ಕೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಗ್ರೈಂಡಲ್ಲಿ ಸ್ವಲ್ಪ ತರಿಯಾಗಿ ರುಬ್ಬೋಣ. ತುಂಬ ಸಣ್ಣ ರುಬ್ಬೋದು ಬೇಡ, ಡ್ರೈ ಆಗಿ. ಹಾಗೆ ಮಿಕ್ಸಿಯಲ್ಲಿ ಹಿಟ್ಟು ಮಾಡ್ಕೊಳ್ಳೋದು ಬೇಡ. ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡಿ ತೆಕ್ಕೊಳ್ಳೋಣ. ಅದೇ ಪೌಡ್ರ್ ಅಂದರೆ ತುಂಬ ಸಣ್ಣ ಬೇಡ, ಸ್ವಲ್ಪ ದಪ್ಪನಾಗಿ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಬೆಲ್ಲ ಹಾಕ್ಲಿಕ್ಕಿದೆ, ಬೆಲ್ಲ ತುರಿದು ಇದಕ್ಕೆ ಮಿಕ್ಸ್ ಮಾಡಲಿಕ್ಕಿದೆ. ಇವಾಗಲೇ ತುಂಬ ಸಣ್ಣ ಮಾಡ್ಕೊಂಬಿಟ್ರೆ ಪುನಃ ಸಣ್ಣ ಆಗುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ದೊಡ್ಡದಾಗಿ ದಪ್ಪ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿ ದಪ್ಪ ರವೆ ಥರ ಇದೆ ನೋಡಿ. ಈಗ ಇದನ್ನು ತಕ್ಕೊಳ್ಳೋಣ. ಇನ್ನೂ ಒಂದು 2-3 ರೌಂಡ್ ಆಗುತ್ತೆ, ಹಾಕ್ಕೊಂಡು ಬರ್ತೀನಿ. ನೋಡಿ, ಎಲ್ಲ ಸಣ್ಣ ಮಾಡಿ ಆಯಿತು. ಇಷ್ಟ ಆಯಿತು ಪೌಡ್ರು. ಇದನ್ನು ಅದೇ ಸಣ್ಣ ರವೆ ಅಷ್ಟು ಮಾಡ್ಕೊಂಡಿದ್ದೀನಿ. ತುಂಬ ನೈಸಾಗಿ ಮಾಡಿದರೆ ಗಂಟ್ಲಿಗೆ ಹಿಡ್ಕೊಳ್ಳುತ್ತೆ, ಅದಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಲಿಕ್ಕಿದೆ. ಇದೆ ನೋಡಿ, ಇದು ಒಣ ಕೊಬ್ಬರಿ ತುರಿನ ಈಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದ್ರು ಇದನ್ನು ಸಣ್ಣ ಮಾಡಬೇಕು ಅಂತ ಇದ್ರೆ ಮಾಡ್ಕೋಬೋದು. ನನಗೆ ಹಾಗೆ ಇಷ್ಟ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಸೈಡಿಗೆ ಇಡುವ. ಪುನಃ ಬೆಲ್ಲ ಹೆರ್ಸಿದ ಮೇಲೆ ಪುನಃ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಲಿಕ್ಕಿದೆ. ಆವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಷ್ಟ ಆಯ್ತಲ್ಲ, ಇದನ್ನು ಸೈಡಿಗೆ ಇಟ್ಬಿಟ್ಟು ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇದು 1 kg ಬೆಲ್ಲ. ಇದನ್ನೀಗ ಹೆರಿಸ್ಕೊಳ್ಳೋಣ. 1 kg ಇದೆ, ಅದು ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಸೇರಿ. ಅದಕ್ಕೆ 1 kg ಬೆಲ್ಲ ಹಾಕ್ಕೊಳ್ಳೋಣ. ಈಗ ಪೂರ್ತಿಯಾಗಿ ಇದನ್ನು ಈ ರೀತಿ ಹೆರಿಸ್ಕೊಳ್ಳಿ. ನೋಡಿ, ಬೆಲ್ಲ ಎಲ್ಲ ಹೆರಿಸ್ಕೊಂಡಾಯಿತು. ಪ್ಯಾಕೆಟಲ್ಲಿ 900 ಗ್ರಾಮ್ ಅಂತ ಇದೆ ಇದು ಬೆಲ್ಲ. ಈಗ ಇದನ್ನು ಮೆತ್ತಗಿದೆ, ಹಾಗಾಗಿ ಚೆನ್ನಾಗಾಯಿತು ಹೆರಿಸ್ಲಿಕ್ಕೆ. ಉಂಡೆ ಬೆಲ್ಲ ಆದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಹೆರಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಇದು ಸ್ವಲ್ಪ ಮೆತ್ತಗಿರೋದ್ರಿಂದ ಸ್ವಲ್ಪ ಸುಲಭ ಆಯಿತು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆಲ್ಲ ನೋಡಿ, ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರಫ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದರಲ್ಲಿ ಮಿಕ್ಸ್ ಮಾಡಲಿಕ್ಕಿದೆ. ನೋಡಿ, ಎಲ್ಲ ರಫ್ ಆಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಇದನ್ನು ಈ ರೀತಿ ಜಾರ್ ಇದೆಲ್ಲ, ಇದರಲ್ಲಿ ನೋಡಿ, ಇದು ಪ್ಲಾಸ್ಟಿಕ್, ಇದು ಸ್ಟೀಲ್ದಲ್ಲ. ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ನೀಟಾಗಿ ಬೆಲ್ಲ ಮಿಕ್ಸ್ ಆಗುತ್ತೆ ಹಿಟ್ಟಿಗೆ. ಕೈಯಲ್ಲಿ ಮಿಕ್ಸ್ ಮಾಡಿದರೆ ಉಂಡೆ ಉಳ್ಕೊಳ್ಳುತ್ತೆ, ಮತ್ತು ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಇದರಲ್ಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ.
ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ. ಕೈಯಲ್ಲಾದರೆ ತುಂಬ ಟೈಮ್ ತಗೊಳುತ್ತೆ, ಹಾಗಾಗಿ ಇದು ಚಪಾತಿ ಹಿಟ್ಟು ಕಲಸೋದು. ಅದರಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ಇದನ್ನೀಗ ಒಂದು ಬೌಲ್ ಇದಕ್ಕೆ ತಗೊಳ್ಳೋಣ, ಪಾತ್ರೆಗೆ. ಇದು ಫ್ರೈ ಮಾಡಿದ್ದು ಪಾತ್ರೆ ಇದು. ಹಾಗೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ರೀತಿ. ನೋಡಿ ಬೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಕೈಯಲ್ಲಾದರೆ ತುಂಬ ಟೈಮ್ ತಗೊಳುತ್ತೆ, ಅದಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೇ ಥರ ಎಲ್ಲದನ್ನು ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಪೌಡ್ರ್ ಮಾಡ್ಕೊಂಬಂದಾಯ್ತು, ಅದೇ ಮಿಕ್ಸ್ ಮಾಡ್ಕೊಂಬಂದಾಯ್ತು. ಕೈಯಲ್ಲಿ ಮಾಡೋದಾದರೆ ತುಂಬ ಟೈಮ್ ತಗೊಳುತ್ತೆ, ಉಂಡೆ ಉಂಡೆ ಆಗುತ್ತೆ ಬೆಲ್ಲ, ಅದನ್ನೆಲ್ಲ ಒಡ್ಕೋಬೇಕು. ನಿಮಗೆ ಆ ಥರದ್ದೇನು ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಮಾಡ್ಕೋಬೇಕಾಗುತ್ತೆ. ಹೀಗೆ ಮಾಡಿಕೊಂಡು ಒಡ್ಕೋಬೇಕಾಗತ್ತೆ. ಬೆಲ್ಲನೆಲ್ಲ ಉಂಡೆ ಉಂಡೆ ಥರ ಆಗಿರುತ್ತೆ. ಈಗ ಇದಕ್ಕೆ ಎಳ್ಳನ್ನು, ಕಪ್ಪು ಎಳ್ಳನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಸ್ವಲ್ಪ ಲೈಟಾಗಿ ಕ್ರಷ್ ಮಾಡ್ಕೋತಾರೆ, ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಹೇಗಿಷ್ಟ ಹಾಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಡಿ. ನಿಮ್ಗೆ ಯಾವಾಗ ಬೇಕು ಆವಾಗ ಕರ್ಜಿಕಾಯಿನ ಮಾಡ್ಕೋಬೋದು. ಒಂದೇ ಸಲಕ್ಕೆ ಮಾಡಿ ಮುಗಿಸ್ಬೇಕು ಅಂತ ಇಲ್ಲ. ಇದೊಂದು ರೆಡಿ ಆದರೆ ಅದನ್ನು ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪನೇ ಮಾಡ್ಕೋಬೋದು, ಇಲ್ಲ ಒಂದಿನ ಪೂರ್ತಿ ಮಾಡಿ ಇಟ್ಕೋಬೋದು. ಒಂದಿನ ಈ ಥರ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಒಂದಿನ ಕರ್ಜಿಕಾಯಿನ ಮಾಡ್ಕೋಬೋದು. ಅದರಲ್ಲಾದರೂ ಎರಡೆರಡು ಸಲ ಹಾಕ್ಕೋಬೇಕಾಯ್ತು, ಯಾಕಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೆ ಫುಲ್ ಪೌಡ್ರ್ ಆಗಿಬಿಡುತ್ತೆ. ಅದಕ್ಕೆ ನನಗೆ ಪೌಡ್ರ್ ಆಗಬೇಕಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಈಗ ಇದನ್ನು ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಳ್ಳೋಣ. ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ. ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಕರ್ಜಿಕಾಯಿನ ಕಾಸ್ಕೊಳ್ಳಿ. ಒಂದೇ ಬಾಕ್ಸಲ್ಲಿ ಇಡ್ಸಲ್ಲ, ಒಂದು 2 ಬಾಕ್ಸ್ ಆಗುತ್ತೆ. ನಾನು ಹಾಕಿಟ್ಕೊಳ್ತೀನಿ. ನಾಳೆ ಕರ್ಜಿಕಾಯಿ ಮಾಡೋಣ. ನೋಡಿ ನಾವು ಕರ್ಜಿಕಾಯಿ ಮಾಡಲಿಕ್ಕೆ ಈಗ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಒಂದು ಇದು ಹಿಟ್ಟು ಎಷ್ಟಿದೆ ಅಷ್ಟು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಅರ್ಧ ಗ್ಲಾಸ್ನಷ್ಟು ಹಿಟ್ಟನ್ನ ಹಚ್ಕೊಳ್ಳಿಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಒತ್ತುವಾಗ ಹಚ್ಕೊಳ್ಳಿಕ್ಕೆ ಬೇಕಲ್ಲ, ಅದಕ್ಕೆ ಉಳಿದಿರೋದನ್ನು ಕಲಿಸ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲದೇ ಇದ್ರೆ ಏನು ತೊಂದರೆ ಇಲ್ಲ, ಹಾಕದೇ ಇದ್ರೂ ಆಗುತ್ತೆ. ನೋಡಿ 1/4 ಸ್ಪೂನು, ಫುಲ್ 1 ಸ್ಪೂನ್ ಹಾಕ್ಕೊಳ್ತಾ ಇಲ್ಲ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, ತುಂಬ ಹಾಕ್ಕೊಳ್ತಾ ಇಲ್ಲ. ನೋಡಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು. ಈಗ ಇದನ್ನು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಅದಕ್ಕೇನೆ ಕಲಿಸ್ಕೊಳ್ಳಿ, ತುಂಬ ಮೆತ್ತಗೆ ಕಲಿಸ್ಕೋಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಒಂದೇ ಸಲ ನೀರು ಹಾಕಿಬಿಡ್ಬೇಡಿ.
ನೋಡಿ ಇಷ್ಟು ಗಟ್ಟಿ ಇದೆ. ನೆನ್ಕೊಂಡ ತಕ್ಷಣ ಸ್ವಲ್ಪ ಸಾಫ್ಟ್ ಆಗುತ್ತೆ. ನೋಡಿ ಈ ಥರ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನ್ಕೊಳ್ಳಿಕ್ಕೆ ಬಿಡಿ. ನಂತರದಲ್ಲಿ ಕರ್ಜಿಕಾಯಿನ ಮಾಡೋಣ. ನೋಡಿ ಹಿಟ್ಟು ನೆಂದ್ಕೊಂಡಿದೆ. ಈಗ ಇದನ್ನು ಮಾಡೋಣ ಬನ್ನಿ. ನೋಡಿ ಚೆನ್ನಾಗಾಗಿದೆ ಸಾಫ್ಟಾಗಿ. ಒಂದ್ಸಲ ಈಗ ನಾದ್ಕೊಂಡು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಹೀಗೆ ಎಲೆ ಹೊತ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಎಷ್ಟು ಸಣ್ಣದು ಬೇಕಾದರೂ ಮಾಡ್ಕೋಬೋದು, ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಮೊದಲು ಎಲ್ಲ ಎಲೆಗಳನ್ನ ಒತ್ತಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಇಟ್ಕೊಳ್ತಾ ಇದ್ದೀನಿ ಎಲೆನ ಹೀಗೆ ಒತ್ತಿ. ನೋಡಿ ಎಲ್ಲ ಒತ್ಕೊಂಡಾಯ್ತು. ಉರುಳಿ ಮಾಡಿಟ್ಟಿದ್ದು ಒಂದು 15 ಇದೆ. ಇದನ್ನೀಗ ತುಂಬಿಸ್ಕೊಂಡು ಕರಿಯುವ ಬನ್ನಿ. ಸ್ವೀಟ್ ಎಲ್ಲ ಕರೆಕ್ಟಾಗಿದೆ ನೋಡಿ. ಈ ರೀತಿ ಎಲೆ ತಗೋಬೇಕು. ತಗೊಂಡು ಇದರಲ್ಲಿ ಮಧ್ಯಕ್ಕೆ ಈ ರೀತಿ ಹಾಕೋಬೇಕು. ಹಾಕ್ಕೊಂಡು ನೋಡಿ ಇಲ್ಲಿ ಹಾಲು ತಗೊಂಡಿದ್ದೀನಿ. ಅದರಲ್ಲಿ ಇಯರ್ ಬಡ್ ತಗೊಂಡಿದ್ದೀನಿ ಹಚ್ಕೊಳ್ಳಿಕ್ಕೆ. ಇದನ್ನು ಈ ರೀತಿ ಸುತ್ತ ಹಚ್ಕೋಬೇಕು. ಅವಾಗ ಅದು ಅಂಟು ಸರಿಯಾಗಿ ಇಟ್ಕೊಳ್ಳುತ್ತೆ. ನೀರು ತಗೋಬೋದು ಅಂತ ಹೇಳ್ಬೋದು. ನೀರಿಗಿಂತ ಇದರಲ್ಲಿ ಸ್ವಲ್ಪ ಹಾಲಿನಲ್ಲಿ ಸ್ವಲ್ಪ ಅಂಟಿನ ಅಂಶ ಇರುತ್ತೆ. ಹಾಗಾಗಿ ಕರಿಯುವಾಗ ಬಿಟ್ಕೊಳ್ಳಲ್ಲ ಬಾಯಿ. ನೀಟಾಗಿ ಪ್ರೆಸ್ ಮಾಡಬೇಕು ಮಾತ್ರ ಚೆನ್ನಾಗಿ. ನೋಡಿ ಈ ರೀತಿ ಹಚ್ಕೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಳ್ಳಿ, ಇಲ್ಲಾಂದರೆ ವಾಪಸ್ ಹಂಗೆ ಬರುತ್ತೆ. ಈ ರೀತಿ ತುಂಬಿಸಿ ಹೀಗೆ ಪ್ರೆಸ್ ಮಾಡಬೇಕು. ಸ್ವಲ್ಪ ಕೈಗೆ ಹಿಂಗೆ ಹಿಟ್ಟು ಹಚ್ಕೋಬೇಕು ಹಿಡ್ಕೊಳ್ಳೋದಕ್ಕೆ. ಹಚ್ಕೊಂಡು ಹೀಗೆ ಹೀಗೆ ಮಾಡ್ತಾ ಫಿಲ್ ಮಾಡ್ತಾ ಹೋಗ್ಬೇಕು, ಕ್ಲೋಸ್ ಮಾಡ್ತಾ ಹೋಗ್ಬೇಕು.
ಡಿಸೈನು ಮಾಡ್ತಾರೆ ಇದರಲ್ಲಿ. ನಿಮಗೆ ಮೋಲ್ಡು ಸಿಗುತ್ತೆ ಕರ್ಜಿಕಾಯಿ ಮಾಡೋದು. ನಿಮಗೆ ಇದು ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಮೋಲ್ಡಲ್ಲಿ ಬೇಕಿದ್ರೆ ಮಾಡ್ಕೋಬೋದು. ನೋಡಿ ಹೀಗೆ ನೀಟಾಗಿ ಪ್ರೆಸ್ ಮಾಡಬೇಕು. ಇಲ್ಲಾಂದರೆ ಎಣ್ಣೆಲಿ ಪ್ರೆಸ್ ಮಾಡಲಿಲ್ಲ ಅಂದರೆ ಎಣ್ಣೆಲಿ ಕರಿಯುವಾಗ ಬಾಯಿ ಬಿಟ್ಕೊಂತಂದರೆ ಎಣ್ಣೆ ಎಲ್ಲ ಹಾಳಾಗೋಗುತ್ತೆ. ನೋಡಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಬೇಕು 2 ಸಲ ಬಿಟ್ಕೊಳ್ದಾಗಿ. ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ. ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ನೀಟಾಗಿ ಒಳಗಡೆ ಫಿಲ್ ಆಗಬೇಕು. ಮೊದಲು ಹೀಗೆ ನೋಡಿ ತುದಿಯಲ್ಲಿ ತಂದು ಇಟ್ಕೋಬೇಕು. ಆಮೇಲೆ ಇದನ್ನು ಇಟ್ಟು ಇದು ಹಾಲನ್ನ ಹಚ್ಕೋಬೇಕು ಈ ಥರ. ಹಚ್ಕೊಂಡು ಈ ರೀತಿ ತುದಿಯಲ್ಲಿ ತಂದಿಟ್ಕೊಂಡು ಸ್ವಲ್ಪ ಕೈಗೆ ಹೀಗೆ ಇಟ್ಟು ಹಚ್ಕೊಂಡು ಹೀಗೆ ಕೂಡಿಸ್ತಾ ಹೋಗಬೇಕು. ನೋಡಿ ಈಸಿ ಆಗುತ್ತೆ. ನೋಡಿ ಥರ ಪ್ರೆಸ್ ಮಾಡಬೇಕು ಸರಿಯಾಗಿ. 2 ಸಲ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಡಿಸೈನ್ ಬೇಕಿದ್ರೆ ಈ ರೀತಿ ಮಾಡ್ತಾ ಹೋಗಿ. ಮತ್ತೆ ಮಾಡ್ಕೋಬೋದು ಡಿಸೈನ್ ಬೇಕಿದ್ರೆ, ಇಲ್ಲಾಂದರೆ ಹಾಗೆ ಮಾಡ್ಬೋದು. ಅಷ್ಟಷ್ಟೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಲೆ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಒಂದೇ ಸಲ ಮಾಡಿಟ್ಕೋಬೇಡಿ, ಒಂದು 10-15 ಈ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ಕಾಯಿಸ್ಕೊಳ್ಳಿ. ನೋಡಿ ಈ ಥರ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಕೈಗಿಟ್ಟು ಹಚ್ಕೊಂಡು ನೋಡಿ ಎಲ್ಲ ತುಂಬಿಸ್ಕೊಂಡಾಯಿತು. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಗಲೇ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಇವಾಗ
ಒಂದೊಂದೇ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸಿ. ಇಲ್ಲಿ ಬಟರ್ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ ತೆಗಿಲಿಕ್ಕೆ. ಕಾದ್ಮೇಲೆ ಸ್ವಲ್ಪ ರೆಡಿಶ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಒಬ್ಬರು ಎಲೆನ ಲಟ್ಸಿ ಫಿಲ್ ಮಾಡಿಕೊಡೋರಿದ್ರೆ ಆವಾಗಲೇ ಆ ಕಡೆಯಿಂದ ಮಾಡ್ತಾ ಇದ್ದಾಗೆ ಹೀಗೆ ಕಾಯಿಸ್ಕೋಬೇಕು. ಒಬ್ಬರೇ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು 5-5 10 ಮಾಡಿಕೊಂಡು ಒಂದು 10 ಮಾಡ್ಕೋಬೋದು. ಒಂದು 10 ಮಾಡಿಕೊಂಡು ಕಾಯಿಸ್ಕೊಳ್ಳಿ. ಒಂದೇ ಸಲ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಎಲೆನೂ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ತುಂಬ ಹೊತ್ತು ತುಂಬಿಸಿ ಇಟ್ರೂ ಸರಿಯಾಗಲ್ಲ. ಹಾಗಾಗಿ ಒಂದು 10-15 ಈ ಥರ ಮಾಡಿಕೊಂಡು ಕಾಯಿಸ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ತೆಕ್ಕೊಳ್ಳೋಣ. ನೋಡಿ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ. ನೋಡಿ, ನೋಡಿ ಎಷ್ಟು ಚೆನ್ನಾಗಾಗಿದೆ ಕರ್ಜಿಕಾಯಿ. ನೀವು ಇದೇ ಥರ ಮಾಡಿಕೊಂಡು ತಿಂದು ನನಗೆ ನಾನು ಹೇಳಿರೋ ಅಳತೆ ಪ್ರಮಾಣ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡೋಣ, ಒಂದು ತುಂಡು ಮಾಡಿಬಿಟ್ಟು ನೋಡಿ ಒಳಗಡೆ ಹೇಗಿದೆ ಅಂತ. ನೋಡಿ, ಸ್ವಲ್ಪ ಬಿಸಿ ಇದೆ, ಆರಿಂದ ಚೆನ್ನಾಗಾಗುತ್ತೆ. ಕ್ರಿಸ್ಪಿಯಾಗೂ ಆಗಿದೆ. ಸ್ವಲ್ಪ ಆರಿಯೋದನ್ನು ನೋಡುವ. ನೋಡಿ, ಕರೆಕ್ಟಾಗಿ ಆಗಿದೆ ಅಳತೆ ಎಲ್ಲ. ನೀವು ಮಾಡ್ಕೊಂಡು ತಿಂದು
ನನಗೆ ಹೇಳಿ.